Good morning. Good morning. Good morning, guys. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಪತಂಗು? Amazing. What a day, what a night, what an afternoon. Anyhow, wish you many happy returns of the day. Thank you, Chetu. ಅಭಿಮಾನಿಗಳೇ. ಸಜಯ್ ಅವ್ರಿಗೆ 46 47 ಸಾರಿ 35 36 ಬಟ್ ಇಟ್ ಲುಕ್ಸ್ ಲೈಕ್ 20s ಅಲ್ಲಿ. How is the Josh, boys? Ready? ಮೇಲೆ ಪ್ರತಿ ಸತಿ ಮೇಲೆ ಕೆಳಗೆ ಹತ್ತಷ್ಟು ಸಾಕಾಗ್ತಪ್ಪ. प्रवीण का हिंदी अच्छा है. ಹೊರಟಿದ್ದೀವಿ ಚರ್ಚಿಗೆ. ವಿಲ್ ಕ್ರಾಸ್ ಪುರ್ನೈನ್ ಗೋಮರಂಜನ್ ಶಿಂಕುಲಾ ಪಾಸ್. ಲೆಟ್ಸ್ ಮೀಟ್ ದೇರ್ at ಗೋಮರಂಜನ್ now. ವೆಲ್ಕಮ್ ಬ್ಯಾಕ್ ಟು ಸಹ್ಯಾದ್ರಿ ಬೈಕರ್ಸ್. ಇವತ್ತು ಸಜಯ್ ಅವರ ಬರ್ಡೇ, ನಿನ್ನೆ ಎಲ್ಲ ಪಾರ್ಟಿ ಮಾಡಿದ್ವಿ. ಸೊ ಈಗ ನಾವು ಆನ್ ದ ವೇ ಟು ಸರ್ಚು ಇಲ್ಲಿಂದ 240 ಇದೆ, ಆದರೆ 7 to 8 hours ಆಗುತ್ತೆ ಬಿಕಾಸ್ ಆಫ್ ಪಾಸಸ್. ಇವತ್ತಿನ ಪ್ರಯಾಣ ಬಹಳ ಅದ್ಭುತವಾಗಿರುತ್ತೆ. ಏನಕ್ಕಂದ್ರೆ ವಿ ಹ್ಯಾವ್ ಟು ಪಾಸ್ ಥ್ರೂ ಗೋಂಬೋರಂಗನ್, ಶಿಂಕುಲಾ ಪಾಸ್ ಅಂಡ್ ಆಲ್ಸೋ ಬಾರಾಲಾಚಲ ಪಾಸ್ ಅಂಡ್ ದೆನ್ ಫೈನಲಿ ವಿಲ್ ಬಿ ರೀಚಿಂಗ್ ಸರ್ಚು. ಇವತ್ತಿನ ಪ್ರಯಾಣ ನಾವು ಮುನ್ನೋಡ್ತಾ ಇದೀವಿ. ಇವತ್ತು ಪೂರ್ತಿ ನಮ್ಮ ಜೊತೆನೇ ಇರಿ. ಬನ್ನಿ ಪ್ರಯಾಣ ಶುರು ಮಾಡೋಣ. ಕಿರಿದಾದ ಮನುಷ್ಯನ ಮುಂದೆ ಬೃಹದಾಕಾರವಾಗಿ ಕಾಡುತ್ತಿರುವ ಅದ್ಭುತ ಅದೇ ಗೋಂಬೋರಂಜನ್, ದ ಗಾಡ್ಸ್ ಮೌಂಟೇನ್. ಬೌದ್ಧರು ಅದನ್ನ ಬುದ್ಧ ಅಂತ ಪೂಜೆ ಮಾಡ್ತಾರೆ, ಮತ್ತೆ ಅದನ್ನ ಈಶ್ವರನ ಸಿಂಹಾಸನ ಅಂತನೂ ಕೂಡ ನಂಬಿಯರೆ. ಈ ಒಂದು ಅದ್ಭುತ ಏನು ಅಂದ್ರೆ, ನಿಮ್ಗೆ ಪುರ್ನೆಯಿಂದ ಬರಬೇಕಾದ್ರೆ ಆಲ್ಮೋಸ್ಟ್ ಇನ್ನೂ 7-8 ಕಿಲೋಮೀಟರ್ ಇದೆ ಅನ್ಬೇಕಾದ್ರೆ ಕೂಡ ಈ ಬೃಹದಾಕಾರದ ಬೆಟ್ಟ ಕಾಣುತ್ತೆ. ಇದ್ರ ಫೀಲಿಂಗೇ ಬೇರೆ, ಅದ್ಭುತವಾದ ಅನುಭವಗಳು. ಮತ್ತೆ ಇಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ತುಂಬಾ ಡೆವಲಪ್ ಮಾಡ್ಯಾರೆ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಟೆಂಟ್ಗಳು ಏನು ಇರಲಿಲ್ಲ, 1-2 ಇತ್ತು. ಬಟ್ ಈಗ ತುಂಬಾ ಟೂರಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ. ಇಟ್ಸ್ ಗುಡ್. ಬಟ್ ಅನ್ಫಾರ್ಚುನೇಟ್ ಥಿಂಗ್ ಇಸ್ ದ್ಯಾಟ್ ಇಲ್ಲಿ ಲಾಸ್ಟ್ ಟೈಮ್ ನಾವು ಬರಬೇಕಾದ್ರೆ ಶಿಂಕುಲಾ ಪಾಸಿಂದ ಆಫ್ ರೋಡಲ್ಲಿ ಬಂದಿದ್ವಿ ನದಿ ಪಕ್ಕ. ಬಟ್ ಅದನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೀವು ಟಾರ್ ರೋಡಲ್ಲೇ ಓಡಾಡಬೇಕು. ಇದು ಇಲ್ಲಿ ನೀವು ನಿಂತು ಆ ಬೃಹದಾಕಾರದ ಬೆಟ್ಟವನ್ನು ನೋಡೋ ಅನುಭವನೇ ಬೇರೆ. ದಟ್ಸ್ ಕಾಲ್ಡ್ ನೇಚರ್. ಇಲ್ಲಿ ನಾವು ಸ್ವಲ್ಪ ಕಾಲ ಕಳಿತೀವಿ, ಅದಾದಮೇಲೆ ಶಿಂಕುಲಾ ಪಾಸ್ ದಾಟಿ ಹೋಗಬೇಕಾಗತ್ತೆ. ಮೇಲ್ ನೋಡಿದ್ರೆ ಆಲ್ಮೋಸ್ಟ್ ಶಿಂಕುಲಾ ಪಾಸಲ್ಲಿ ಫುಲ್ ಸ್ನೋಫಾಲ್ ಆಗಂಗಿದೆ. ಆಬ್ವಿಯಸ್ಲಿ ಅಲ್ಲಿ ಇವತ್ತು ನಮ್ಮ ಬ್ಯಾಂಡ್ ಬಾಜಾ ಭಾರತ್ ಆಗದಿದೆ. ಅಲ್ಲಿ ತುಂಬ ಚಳಿ ಇರುತ್ತೆ. ಸೊ ವಿ ಆರ್ ವೆಲ್ ಪ್ರಿಪೇರ್ಡ್. ವಿ ಆರ್ ಆಲ್ವೇಸ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ದಟ್ಸ್ ವೈ ವಿ ಆರ್ ಸಹ್ಯಾದ್ರಿ ಬೈಕರ್ಸ್. ಬನ್ನಿ ಶಿಂಕುಲಾ ಪಾಸಲ್ಲಿ ಸಿಗೋಣ. ವಿ ಆರ್ ಅಸೆಂಡಿಂಗ್ ಟುವರ್ಡ್ಸ್ ಶಿಂಕುಲಾ ಪಾಸ್. ಮೇಲ್ ನೋಡಿದ್ರೆ ಹೆವಿ ಸ್ನೋಫಾಲ್ ಇದೆ ಅನ್ಸುತ್ತೆ. ಅಂಡ್ ಪ್ರಾಬ್ಲಮ್ ಏನಂದ್ರೆ ಹೆವಿ ಸ್ನೋಫಾಲ್ ಆದಾಗ ತಕ್ಷಣ ಟೆಂಪರೇಚರ್ ಡೌನ್ ಆಗುತ್ತೆ ಅಂಡ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೈಡ್, ಎಸ್ಪೆಷಲಿ ಮಳೆನೂ ಇದ್ರೆ ಟಫೆಸ್ಟ್ ಕಂಡೀಷನ್ ಟು ರೈಡ್ ಟೂ ವೀಲರ್. ಬಟ್ ಆದ್ರೂ ಕೂಡ ದಿಸ್ ಈಸ್ ಕಾಲ್ಡ್ ಅಡ್ವೆಂಚರ್ ಅಂಡ್ ಅಡ್ರೆನಲಿನ್ ರಶ್. ಸೊ ವಿ ಆರ್ ಎಂಜಾಯಿಂಗ್ ಇಟ್. ಅಂಡ್ ಮತ್ತೆ ಈ ನೇಚರ್ ನೋಡಿದಾಗ ಇನ್ನೊಂದು ಅನ್ಸುತ್ತೆ, ಹೌ ಇರ್ರೆಲೆವೆಂಟ್ ಹ್ಯೂಮನ್ ಬೀಯಿಂಗ್ ಈಸ್ ಇನ್ ಫ್ರಂಟ್ ಆಫ್ ದಿ ನೇಚರ್. ಶಿಂಕುಲಾ ಪಾಸ್ ಅಥವಾ ಶಿಂಗೋಲಾ ಪಾಸ್ ಅಂತ ಏನಿದೆ, ದಿಸ್ ಇಸ್ ಸ್ಟ್ರಾಟಜಿಕ್ ಹೈ ಆಲ್ಟಿಟ್ಯೂಡ್ ಮೌಂಟೇನ್ ಪಾಸ್ ಕನೆಕ್ಟಿಂಗ್ ಲಾಹೌಲ್ ರೀಜನ್ ಇನ್ ಹಿಮಾಚಲ್ ಪ್ರದೇಶ್ ಅಂಡ್ ಜನ್ಸ್ಕಾರ್ ವ್ಯಾಲಿ ಇನ್ ಲಡಾಖ್. ಇದು 16,703
ಫೀಟ್ ಎಲಿವೇಶನ್ ಅಲ್ಲಿ ಇದೆ. ಬೇಸಿಕಲಿ ದಿಸ್ ಇಸ್ ಸ್ಟ್ರಾಟಜಿಕ್ ರೂಟ್ ಕನೆಕ್ಟಿಂಗ್ ನೇಮು ಪದುಮ್ ದಾರ್ಚಾ. ಇಲ್ಲಿ ಇನ್ನೊಂದೇನಂದ್ರೆ ದಿಸ್ ಇಸ್ ಓಪನ್ ಫಾರ್ ಓನ್ಲಿ 6 months. ಇನ್ನ 6 months ಇಲ್ಲಿ ಹೆವಿ ಸ್ನೋಫಾಲ್ ಆಗಿ ರೋಡ್ ಮುಚ್ಚಿರ್ತಾರೆ. ಹಾಗಾಗಿ ಆಲ್ ಓವರ್ ದ ಇಯರ್ ಕನೆಕ್ಟಿವಿಟಿ ಬೇಕು ಅಂದ್ಬಿಟ್ಟು ಇಲ್ಲೂ ಕೂಡ ಶಿಂಕುಲಾ ಟನಲ್ ಓಪನ್ ಮಾಡ್ತಾ ಇದ್ದಾರೆ. ದಟ್ ಈಸ್ 4.1 kilometers ಲಾಂಗ್. ಇದಾದ್ಮೇಲೆ ನಿಮ್ಗೆ ಬೇಸಿಕಲಿ ವಿಲ್ ಹ್ಯಾವ್ ಆಲ್ಟರ್ನೇಟಿವ್ ರೂಟ್ ಟು ರೀಚ್ ಲೇ ಫ್ರಮ್ ಮನಾಲಿ. ಇದಾದ್ಮೇಲೆ ನಿಮ್ಗೆ ದಾರ್ಚಾ ಹೋಗ್ತೀರಾ, ದಾರ್ಚಾ ಇಂದ ಮುಂದೆ ಸರ್ಚು ಬರಕ್ಕೂ ಮುಂಚೆ ಯು ಹ್ಯಾವ್ ಟು ಕ್ರಾಸ್ ಬಾರಾಲಾಚಲ ಪಾಸ್. ಅದಾದ್ಮೇಲೆ ಸರ್ಚುಗ್ ಬಂದಾಗ ಯು ವಿಲ್ ಬಿ ಎಂಟರಿಂಗ್ ಲಡಾಖ್. ಬ್ಯೂಟಿಫುಲ್ ಪ್ಲೇಸ್. After having a quick lunch break at Darcha checkpost, we are moving towards Sarchu. Sarchuಗೆ ಹೋಗಬೇಕು ಅಂದ್ರೆ ಯು ಹ್ಯಾವ್ ಟು ಕ್ರಾಸ್ ಜಿಂಗ್ ಬಾರ್ ಅಂಡ್ ಆಲ್ಸೋ ಬಾರಾಲಾಚಲ ಪಾಸ್. ಬಾರಾಲಾಚಲ ಪಾಸ್ಗೆ ಹೊಸ ರೋಡ್ ಮಾಡಿದರೆ ಆ ಸ್ಟ್ರೆಚ್ ಬಹಳ ಅಂದ್ರೆ ಬಹಳ ಬ್ಯೂಟಿಫುಲ್ ಆಗಿದೆ. ಬನ್ನಿ ಬಾರಾಲಾಚಲ ಪಾಸ್ ಅಲ್ಲಿ ಸಿಗೋಣ. We are at Baralachala Pass, which is 16,040 feet above sea level. Leh and Manaliya highway ಒಂದು ಮುಖ್ಯ ಪಾಸ್ ಇದು. ಇಲ್ಲಿ ಲಾಸ್ಟ್ ಟೈಮ್ ಹೋಲಿಸಿದ್ರೆ ಬಹಳ ಡೆವಲಪ್ಮೆಂಟ್ ಆಗಿದೆ. ಅಂಗಡಿಗಳು ಅದು ಇದು ನಿಲ್ಲಕ್ಕೆ ಜಾಗ ಇರಲಿಲ್ಲ. ದಟ್ಸ್ ಗುಡ್ ಸೀನಿಕ್ ಪ್ಲೇಸ್. ಈಗ ಸರ್ಚುಗೆ ಹೊಡ್ತಾ ಇದೀವಿ. ಸರ್ಚುಗಿಂತ ಮುಂಚೆ ವಿ ಆರ್ ಪಾಸಿಂಗ್ ಥ್ರೂ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇನ್ಸ್, ಸರ್ಚು ಪ್ಲೇನ್ಸ್. ಲೆಟ್ಸ್ ಎಂಜಾಯ್ ದಿಸ್ ಸ್ಟ್ರೆಚ್ ಅಂಡ್ ಮೀಟ್ ಅಟ್ ಸರ್ಚು. Finally, we have reached Sarchu. Sarchu 14,070 feet ಅಲ್ಲಿ ಬರುತ್ತೆ. On the way to Leh from Manali. ಸೊ ಇಲ್ಲೇನು ಅಂದ್ರೆ ಇಲ್ಲಿ ಸ್ಪೆಷಾಲಿಟಿ ಅಂದ್ರೆ ಬ್ಯಾರನ್ ಲ್ಯಾಂಡ್ಸ್ಕೇಪ್ ಮತ್ತೆ ವ್ಯೂ ಇಲ್ಲಿ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಯಾಕೆ ಬರೀ ಕ್ಯಾಂಪಿಂಗ್ಗಳೇ ಇರುತ್ತೆ ಅಂದ್ರೆ ಇಲ್ಲಿ ಬೇಸಿಕಲಿ 6 months ಮಾತ್ರ ಆಪರೇಟ್ ಮಾಡುತ್ತೆ ಸೀಸನ್ ಅಲ್ಲಿ. ಅದಾದ್ಮೇಲೆ ಇಲ್ಲಿ ಇರಕ್ಕೆ ಆಗಲ್ಲ ನಿಮ್ಗೆ, ಅಷ್ಟು ಫ್ರೀಸಿಂಗ್ ಕೋಲ್ಡ್ ಮತ್ತೆ ಫ್ರೀಸಿಂಗ್ ವಿಂಡ್ಸ್. ಸೊ ಕ್ಯಾಂಪ್ ಅಲ್ಲಿ ಉಳ್ಕೊಂತೀವಿ ಇವತ್ತು, ಗರ್ಜಾ ಕ್ಯಾಂಪ್ ಅಂತ. ಇಲ್ಲಿಂದ ವ್ಯೂ ಬ್ಯೂಟಿಫುಲ್ ಆಗಿದೆ. ಇವತ್ತು ರಾತ್ರಿ ಚಳಿ ತುಂಬಾ ಜಾಸ್ತಿ ಇರುತ್ತೆ ಅಂತ ನಮಗೂ ಗೊತ್ತು. ವಿ ಆರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಇಟ್ ಅಂಡ್ ವಿಲ್ take some rest, and tomorrow we are heading to Somoriri. ಬೆಳಗ್ಗೆ ಸಿಗೋಣ. Take care and good night. Ram looking very fresh. Yes, and also Vikas. How is the Josh, Vikas? Yesterday we had a long session, so everybody is dehydrated. But we still enjoyed it. Sajay is a center of gravity, center of attraction. Golden boy is wearing golden jacket. ಪ್ರವೀಣ್ ಬಂದ್ರು ಫ್ರೆಶ್ ಆಗಿ. ಈಗ ಏನು ಅನಿಸ್ತಾ ಇದೆ ಮಿಥುನ್ ಅವರೇ? ತುಂಬಾ ಚೆನ್ನಾಗಿ ಅನಿಸ್ತಾ ಇದೆಯಾ? ನಾವು ಸರ್ಚು ಇಂದ ಹೊರಟಿದೀವಿ. ಸರ್ಚು ಸ್ಟೇ ವಾಸ್ ಗುಡ್ ಎಸ್ಟರ್ಡೇ, ಬಟ್ ತುಂಬಾ ಕೋಲ್ಡ್ ಇತ್ತು. ಸೊ ಈಗ ಘಾಟಾ ಲೂಪ್ಸ್ ಹತ್ರ ಬಂದಿದ್ದೀವಿ. ವಿ ಹ್ಯಾವ್ ಸ್ಟಾರ್ಟೆಡ್ ಅಸೆಂಡಿಂಗ್ ಘಾಟಾ ಲೂಪ್ಸ್. ಘಾಟಾ ಲೂಪ್ಸ್ ಇಸ್ ವರ್ಲ್ಡ್ ಫೇಮಸ್ 21 ಹೇರ್ ಪಿನ್ ಕರ್ವ್ ಇರುವಂತಹ ಹೈ ಆಲ್ಟಿಟ್ಯೂಡ್ ಪಾಸ್, ಮೌಂಟೇನ್ ಪಾಸ್. ಬ್ಯೂಟಿಫುಲ್ ಪ್ಲೇಸ್. ನಾವು ನೆಕ್ಸ್ಟ್ ಪ್ಯಾಂಗಲ್ ಸಿಗ್ತೀವಿ. ನೀವು ಅಲ್ಲಿ ತನಕ ಈ ಬ್ಯೂಟಿಫುಲ್ ಸೀನರೀಸ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಎಂಜಾಯ್ ಮಾಡ್ತಾ ಇದ್ದೀರಾ? ಬ್ಯಾಂಗಲ್ಲಿ ಎಗ್ ಫ್ರೈಡ್ ರೈಸ್ ತಿನ್ನಕ್ಕೆ ಬ್ಯಾಂಕ್ ತನಕ ಬಂದಿದ್ದೀರಾ? ಇವರು ಪ್ರವೀಣ್ ಅವರು ಕಷ್ಟಪಟ್ಟು ಮುಗಿಸ್ತಾ ಇದ್ದಾರೆ. ಪಾಪ ರಾಮ್ ಅವರು ಕಷ್ಟಪಡ್ತಾ ಇದ್ದಾರೆ ಮುಗಿಸಕ್ಕೆ. ಬ್ಯಾಂಗಲ್ಲಿದ್ದೀವಿ. ಆಫ್ಟರ್ ಹ್ಯಾವಿಂಗ್ ಅ ಕ್ವಿಕ್ ಲಂಚ್ ಅಟ್ ಥ್ಯಾಂಕ್, ನಾವೀಗ ಮೋರೆ ಪ್ಲೇನ್ಸ್ ಅಲ್ಲಿದ್ದೀವಿ. ದಿಸ್ ಈಸ್ ಮೈ ಫೇವ್ರೆಟ್ ಪ್ಲೇಸ್. ಇದು ಲೇ ಮನಾಲಿ ಹೈವೇ ಮಧ್ಯೆ ಬರುತ್ತೆ.
at the altitude of 14,400 feet. And this stretches up to 40 kilometers. Huge plain ಇದು. ಇಲ್ಲಿ ನೀವು ಆಫ್ ರೋಡಿಂಗ್ ಆಗಲಿ ಮತ್ತು ಟಾರ್ಮ್ಯಾಕ್ ಆಗಲಿ ಡ್ರೈವ್ ಮಾಡೋ ಮಜಾನೇ ಬೇರೆ. ನಾವಿಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ, ಸ್ವಲ್ಪ ಡ್ರೋನ್ ವಿಡಿಯೋಸ್ಗಳನ್ನ ತೊಗೊತೀವಿ. ಅದಾದಮೇಲೆ ಸೋಮೂರಿಗೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಪೂಗಾ ಹಾಟ್ ಸ್ಪ್ರಿಂಗ್ಸ್ ಬರುತ್ತೆ, ಅಲ್ಲಿ ಸಿಗೋಣ ಬನ್ನಿ. Let's take it back a few good years to when the world was ending. Let's take it back to me and you. You called me up and said that you just got your driver's license and that there's nothing we can do. Running every light past the city of Pasadena. Here it is, most beautiful Pooga Hot Springs. ಇದು ನ್ಯಾಚುರಲ್ ಹಾಟ್ ಸ್ಪ್ರಿಂಗ್ಸ್, ಸಿಟ್ಸ್ ಅಟ್ 14,400 feet ಇನ್ ಚಾಂಗ್ ಥ್ಯಾಂಗ್ ರೀಜನ್ ಆಫ್ ಲಡಾಖ್. ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇದು ಬಬಲ್ ಆಗಿ ಬರುತ್ತೆ ನೀರು ಒಳಗಿಂದ 50 degrees ಅಲ್ಲಿ, ಬಿಕಾಸ್ ಆಫ್ ಫಾಲ್ಟಿ ಟೆಕ್ಟಾನಿಕ್ ಪ್ಲೇಟ್ಸ್. ಇಲ್ಲೇನಾಗಿದೆ ಅಂದ್ರೆ ಗೊತ್ತಿರಂಗೆ ನಮಗೆ ಹಿಮಾಲಯಸ್ ಅಲ್ಲಿ ಟೆಕ್ಟಾನಿಕ್ ಲೈನ್ಸ್ ಇದೆ. ಸೊ ಇನ್ನೊಂದು ಏನಂದ್ರೆ ಇಲ್ಲಿ ಸೈಂಟಿಸ್ಟ್ಗಳು ಸ್ಟಡಿ ಮಾಡ್ತಾ ಇದ್ದಾರೆ, ಬಿಕಾಸ್ ದಿಸ್ ಕಂಡೀಷನ್ ಇಸ್ ವೆರಿ ಸಿಮಿಲರ್ ಟು ಅರ್ಲಿಯರ್ ಕಂಡೀಷನ್ಸ್ ಆಫ್ ಮಾರ್ಸ್, ಯಾವಾಗ ಅಲ್ಲಿ ಜೀವ ಇತ್ತು, ಹಾಗಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಮೋಸ್ಟ್ ವ್ಯಾಲ್ಯೂಬಲ್ ಮಿನರಲ್ಸ್ ಎಲ್ಲ ಸಿಗುತ್ತೆ. ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್, ಎಂಜಾಯ್ ಮಾಡಿ.